ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ. ಏಲಕ್ಕಿ ಬಂದು ಬರೀ ಸಾಂಬಾರು ಪದಾರ್ಥಕ್ಕೆ ಬಳಸ್ತಕ್ಕಂಥ ಪದಾರ್ಥವಲ್ಲದೆ ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿದೆ. ಏನಂತಂದರೆ ದೇಹದಲ್ಲಿ ಇರ್ತಕ್ಕಂಥ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಅದ್ಭುತವಾದ ಔಷಧಿ ಗುಣ ಇದರಲ್ಲಿದೆ. ಹಾಗೂ ನಾವು ಆಹಾರದ ಜೊತೆ ಸೇವಿಸ್ತಕ್ಕಂಥ ಗೊತ್ತಿಲ್ಲದೆ ಸೇವಿಸ್ತಕ್ಕಂಥ ವಿಷಕಾರಿ ವಸ್ತುವನ್ನು ಹೊರಹಾಕ್ತಕ್ಕಂಥ ವಿಶೇಷವಾದ ಗುಣ ಏಲಕ್ಕಿಗಿದೆ. ಎಲೆ ಅಡಿಕೆಯ ಜೊತೆಯಲ್ಲಿ 2-3 ಕಾಳನ್ನು ಏಲಕ್ಕಿಯನ್ನು ಕೊಡ್ತಕ್ಕಂಥ ಪದ್ಧತಿ ಈಗಲೂ ಕೂಡ ಹಳ್ಳಿನಲ್ಲಿ ಉಳಿದಿದೆ. ಮತ್ತು ಕೆಲವರಿಗೆ ತಿಂದ ತಕ್ಷಣ ಏನಾಗುತ್ತೆ ಅಂತಂದರೆ ಗ್ಯಾಸ್ ಆಗುತ್ತೆ, ಅಂದರೆ ಹೊಟ್ಟೆ ಊದ್ಕೊಳ್ಳೋ ಥರ ಆಗುತ್ತೆ. ಇಂಥ ಸಮಸ್ಯೆ ಇರ್ತಕ್ಕಂಥವ್ರು ಏಲಕ್ಕಿಯ 2 ಕಾಳನ್ನು ಊಟದ ನಂತರ ಪ್ರತಿದಿನ ಸೇವಿಸ್ತಾ ಹೋದರೆ ಈ ಒಂದು ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗುತ್ತೆ. ಹಾಗೂ ಅಸ್ತಮ ಕಾಯಿಲೆ ಇರ್ತಕ್ಕಂಥವ್ರಿಗೂ ಇದು ಅದ್ಭುತವಾದ ಒಂದು ರಾಮಬಾಣ. ಅಸ್ತಮ ಯಾರ್ಯಾರಿಗಿದೆ ಅವರಿಗೆ ಒಂದು ಅದ್ಭುತವಾದ ರಾಮಬಾಣ ಅಂತ ಹೇಳ್ಬೋದು. ಇದನ್ನು ದಯಮಾಡಿ ಅಸ್ತಮ ಕಾಯಿಲೆ ಇರ್ತಕ್ಕಂಥವ್ರು 1 ಇಲ್ಲ 2 ಏಲಕ್ಕಿ ಕಾಯಿಗಳನ್ನು ದಯಮಾಡಿ ಬಳಸಿ. ನಿಮಗೆ ಸಂಪೂರ್ಣವಾಗಿ ನಿಧಾನಗತಿಯಲ್ಲಿ ಅಸ್ತಮ ಸರಿ ಹೋಗ್ತಕ್ಕಂಥ ಒಂದು ವಿಶೇಷವಾದ ಗುಣ ಏಲಕ್ಕಿನಲ್ಲಿದೆ. ಬಾಯಿಗೆ ಹಾಕಿದ ತಕ್ಷಣ ಸುವಾಸನೆ ಬರೋದ್ರಿಂದ ಮನಸ್ಸನ್ನು ಶಾಂತಗೊಳಿಸ್ತಕ್ಕಂಥ ಅದ್ಭುತವಾದ ಒಂದು ಶಕ್ತಿ ಇದರಲ್ಲಿ ಕ್ರಿಯೇಟ್ ಆಗುತ್ತೆ. ಆಂಟಿಬ್ಯಾಕ್ಟೀರಿಯಲ್ ಗುಣ ಇದರಲ್ಲಿ ಇರೋದ್ರಿಂದ ಹೊಟ್ಟೆಯಿಂದ ಆಗ್ತಕ್ಕಂಥ ಸಮಸ್ಯೆಯಿಂದ ಏನಾಗುತ್ತೆ, ಬಾಯಿ ವಾಸನೆ ಬರುತ್ತೆ. ಹೊಟ್ಟೆಯಿಂದ ಅಂದರೆ ಜೀರ್ಣಶಕ್ತಿ ಕರೆಕ್ಟಾಗಿ ಆಗಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಬಾಯಿ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಸೊ ತಾತ್ಕಾಲಿಕವಾಗಿ ಬಾಯಿಯ ದುರ್ವಾಸನೆಯನ್ನು ಸರಿ ಮಾಡಿಕೊಳ್ಳಿಕ್ಕೆ ಈ ಒಂದು ಏಲಕ್ಕಿಯ ಕಾಳನ್ನು ಬಳಸೋದ್ರಿಂದ ಬಾಯಿಯ ದುರ್ವಾಸನೆ ತಾತ್ಕಾಲಿಕವಾಗಿ ಸರಿ ಹೋಗುತ್ತೆ. ಅಂದರೆ ನರದೌರ್ಬಲ್ಯ ಇರತಕ್ಕಂಥ ಒಂದು ಸಮಸ್ಯೆ ಯಾರ್ಯಾರಿಗಿದೆ ಅವರಿಗೆ ಒಂದು ಲೈಂಗಿಕ ಶಕ್ತಿಯನ್ನು ಕೂಡ ಹೆಚ್ಚಿಸತಕ್ಕಂಥ ಉತ್ತಮವಾದ ಒಂದು ಗುಣ ಇದರಲ್ಲಿದೆ. ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸ್ಕೊಳ್ತಕ್ಕಂಥ ವಿಶೇಷವಾದ ಗುಣ ಈ ಏಲಕ್ಕಿನಲ್ಲಿದೆ. ಸ್ನೇಹಿತರೆ, ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಸರಳವಾಗಿ ಈ ಮಾಹಿತಿಯನ್ನು ನಿಮಗೆ ಹೇಳಿದ್ದೀನಿ. ಇನ್ನೂ ಅನೇಕ ವಿಡಿಯೋಗಳ ಜೊತೆಯಲ್ಲಿ, ಅನೇಕ ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ. ಹಾಗೂ ವಿಶೇಷ ಒಂದು ಮಾಹಿತಿ ಏನಂತಂದರೆ ಲಕ್ವ ಹೊಡೆದಂಥವ್ರಿಗೆ ವಿಶೇಷವಾದ ಗಿಡಮೂಲಿಕೆ ಔಷಧಿಗಳನ್ನು ನಾನು ಕೊಡ್ತಾಯಿದ್ದೀನಿ. ಹಾಗೂ ಭಾಳಷ್ಟು ವರ್ಷಗಳಿಂದ ಲಕ್ವ ಕಾಯಿಲೆಯಿಂದ ಬಳಲ್ತಾ ಇರೋ, ಕೈ ಕಾಲು ಸ್ವಾಧೀನ ಇಲ್ಲದೆ ಇರತಕ್ಕಂಥವ್ರಿಗೆ ಆಯಿಲ್ ಥೆರಪಿ ಮೂಲಕ ಮತ್ತು ನಾಟಿ ಔಷಧಿನ ಕೊಡುವ ಮೂಲಕ ಭಾಳಷ್ಟು ಜನ ಸರಿ ಹೋಗಿರತಕ್ಕಂಥ ರೋಗಿಗಳು ಇದ್ದಾರೆ. ಸಮಸ್ಯೆ ಇರತಕ್ಕಂಥವ್ರು ನೀವು ಇಲ್ಲಿ ಸಂಪರ್ಕಿಸಬಹುದು. ಹಾಗೂ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತೀವಿ, ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಹಾಕ್ತೀವಿ. ಮತ್ತು ಅನೇಕ ಕಠಿಣ ಸಮಸ್ಯೆಗಳಿಗೆ ಔಷಧಿಯನ್ನು ಕೊಡ್ತೀವಿ. ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಕೊರಿಯರ್ ಮೂಲಕ ನಿಮ್ಮ ವಿಳಾಸಕ್ಕೆ ಔಷಧಿಯನ್ನು ಕಳಿಸ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ. ದಯಮಾಡಿ ಸಮಸ್ಯೆ ಇರತಕ್ಕಂಥವ್ರು ಸಂಪರ್ಕಿಸಬಹುದು. ಪ್ರತಿ ಭಾನುವಾರ ತೋಟದ ಗುಡ್ದಣ್ಣಿನಲ್ಲಿ ಔಷಧಿಯನ್ನು ಕೊಡ್ತೀವಿ. ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಿ. ಮತ್ತು ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮವನ್ನು. ನಮಸ್ಕಾರ ಸ್ನೇಹಿತರೆ.